Hi friends, welcome to the ASPN classes. So ಇವತ್ತಿನ ದಿವಸ ನಾನು PUC ಫಸ್ಟ್ ಸ್ಟೂಡೆಂಟ್ಸ್ಗೆ ಫಸ್ಟ್ ಯೂನಿಟ್ ಟೆಸ್ಟ್ ಬಗ್ಗೆ ಇವತ್ತಿನ ದಿವಸ ಮಾಹಿತಿ ಕೊಡಲಿಕ್ಕೆ ಬಂದಿರುವಂಥದ್ದು. ಈ ಫಸ್ಟ್ ಯೂನಿಟ್ ಟೆಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಫಸ್ಟ್ ಇಯರ್ ಆ್ಯನ್ಯುವಲ್ ಎಕ್ಸಾಮ್ಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಹಾಗೆ ಇದರದ್ದು ಪೋರ್ಷನ್ ಏನಿರ್ಬೋದು, ಆಮೇಲೆ ಬ್ಲೂ ಪ್ರಿಂಟ್ ಯಾವ ಥರ ಬರ್ಬೋದು ಅನ್ನೋದನ್ನು ಒಂದು ಸ್ಮಾಲ್ ಡಿಸ್ಕಷನ್ ನಾನು ಮಾಡ್ತಾ ಇರುವಂಥದ್ದು. ಸೊ ಬೇಗನೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಸೊ ಬನ್ನಿ, ಮೊದಲನೇದಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಯಾಕೆ ಇದು ಫಸ್ಟ್ ಟೆಸ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕೆಲವೊಂದು ಕಡೆ ನೀವು ಕ್ವಾರ್ಟರ್ಲಿ ಟೆಸ್ಟ್ ಅಂತಲೂ ಡಿನೋಟ್ ಮಾಡಿದ್ದಾರೆ. ಓಕೆ, ಕೆಲವೊಂದು ಕಡೆ ಪ್ರಥಮ ಕಿರು ಪರೀಕ್ಷೆ ಅಂತಲೂ ಕರಿತೀರಾ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸ್ಟೂಡೆಂಟ್ಸ್, ನೀವು ಆಲ್ರೆಡಿ ನಿಮ್ಗೆ ತಿಳಿದಾಗೆ ಮ್ಯಾಥಮೆಟಿಕ್ಸ್ ಪೇಪರು 100 ಮಾರ್ಕ್ಸ್ಗೆ ಇದ್ದಿತ್ತು. ಅದನ್ನು 2 ಸಪ್ರೇಟ್ ಪಾರ್ಟ್ ಮಾಡಿದ್ದಾರೆ. ಯಾವ ಥರ ಅಂದರೆ 80 ಮಾರ್ಕ್ಸು ಥಿಯರಿ ಬರೆಯುವಂಥದ್ದು, 20 ಮಾರ್ಕ್ಸು IA ಅಂತ ಹೇಳಿ. ಓಕೆ, ಐ ಅಂದ್ರೆ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಡಿನೋಟ್ ಮಾಡಿದ್ದಾರೆ. 80 ಮಾರ್ಕ್ಸ್ ನೀವು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬರೀತೀರ. ಓಕೆ, ಈ 20ಯಲ್ಲಿನೂ 2 ಪಾರ್ಟ್ಸ್ಗಳಿದ್ದಾವೆ, ಒಂದು 10+10 ಅಂತ ಹೇಳಿ. ಈ 10 ಮಾರ್ಕ್ಸು ನಿಮಗೆ ಅಸೈನ್ಮೆಂಟ್ ಬರೀಲಿಕ್ಕೆ ಕೊಡ್ತಾರೆ. ಆ ಅಸೈನ್ಮೆಂಟ್ ಬರೆದು ನೀವು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಔಟ್ ಆಫ್ 10 ಎಷ್ಟು ಬೀಳುತ್ತೆ ಅದನ್ನು ಕೊಡ್ತಾರೆ. ಅದಾದಮೇಲೆ ಇನ್ನೂ ಉಳಿದಿರುವಂಥ 10 ಮಾರ್ಕ್ಸ್ ಏನಪ್ಪ ಅಂದರೆ, ನೀವೇನು ಎಕ್ಸಾಮ್ ಬರೀತಿರಲ್ಲ, ಈ QT1 ಅಥವಾ ನೀವೇನು UT ಅಂತ ನೋಡಿ, ಫಸ್ಟ್ 1 ಎಕ್ಸಾಮು, ಆಮೇಲೆ ಮಿಡ್ ಟರ್ಮ್ ಎಕ್ಸಾಮು, ಆಮೇಲೆ ಇನ್ನೊಂದು QT ಎಕ್ಸಾಮ್ ಆಗುತ್ತೆ, QT ಅಥವಾ UT ನೀವೇನಂತ ನೋಡಿ. ಈ ಮೂರದನ್ನು ಕೂಡಿ ನಿಮಗೆ 10ಗೆ ಕನ್ವರ್ಟ್ ಮಾಡಿ ಮಾರ್ಕ್ಸ್ ಬರುವಂಥದ್ದಾಗಿರುತ್ತೆ. ಅಂದರೆ ಈ ಎಕ್ಸಾಮು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಎಂಟ್ರಿ ಆಗುವಂಥ ಮಾರ್ಕ್ಸ್ ಆಗಿರುತ್ತೆ. ನೀವು ಯಾವ ಥರ ಇವಾಗ 40 ಮಾರ್ಕ್ಸ್ಗೆ ನಡೆಯುವಂಥದ್ದಾಗಿದೆ ಮ್ಯಾಥಮೆಟಿಕ್ಸು, ಇಂಗ್ಲೀಷು, ಲ್ಯಾಂಗ್ವೇಜು. ಕರೆಕ್ಟಾ? ಈ 3 ಸಬ್ಜೆಕ್ಟಲ್ಲಿ ನೀವು 40ಗೆ ಎಷ್ಟು ಮಾರ್ಕ್ಸ್ ಹೋಗ್ತೀರಾ ಅದು 10ಗೆ ಕನ್ವರ್ಟ್ ಆಗುವಂಥದ್ದು, ಎವರೇಜ್ ತೊಗೊಳ್ಳುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಎಕ್ಸಾಮ್ ನೀವು ಆ್ಯನ್ಯುವಲ್ ಎಕ್ಸಾಮ್ ಥರನೇ ಟ್ರೀಟ್ ಮಾಡಿ ಪ್ರಿಪ್ರೇಷನ್ ಮಾಡಬೇಕಾಗಿರುವಂಥದ್ದು. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದರಂತಿರುವಂಥ ಮಾರ್ಕ್ಸು ಕೆಲವೊಂದಿಷ್ಟು ಆ್ಯಡ್ ಆಗ್ತಾಯಿದೆ ಅಂದರೆ ನಾವು ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿ ಸ್ಟಡಿ ಮಾಡಬೇಕಾಗಿರುವಂಥದ್ದು. ಓಕೆ, ಸೊ ಐ ಥಿಂಕ್ ಇದೆಲ್ಲರಿಗೂ ಗೊತ್ತಾಯಿತು ಅಂತ ಅನ್ಕೋತೀನಿ ಇದರದ್ದು ಎಕ್ಸಾಮ್ದು ಇಂಪಾರ್ಟೆನ್ಸು. ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಅಬ್ಸೆಂಟ್ ಆಗಬೇಡಿ, ಸಾಧ್ಯ ಆದಷ್ಟು ಪ್ರಿಪ್ರೇಷನ್ ಮಾಡಿ ಎಕ್ಸಾಮ್ನ ಬರೀರಿ. ಸೊ ಮೊದಲಿಗೆ ನಾನು ಡಿಸ್ಕಷನ್ ಮಾಡ್ತಾ ಇರೋದು ಈ ಎಕ್ಸಾಮ್ಗೆ ಏನೆಲ್ಲ ಪೋರ್ಷನ್ಸ್ ಕೊಡಬಹುದು ಅನ್ನೋದನ್ನು. ಇದು ಕಾಲೇಜ್ ವೈಸ್ ನಡೆಯುವಂಥ ಎಕ್ಸಾಮ್ ಆಗಿರೋದು ಸ್ಟೂಡೆಂಟ್ಸ್, ಇವನ್ ಡಿಸ್ಟಿಕ್ ವೈಸು ಅಲ್ಲ, ಆಮೇಲೆ ಕೆಲವೊಂದು ಸರಿ ಸ್ಟೇಟ್ ವೈಸ್, ಕರ್ನಾಟಕ ಹೋದರೆ ಕಂಪ್ಲೀಟ್ ಎಲ್ಲ ಕಡೆನೂ ನಡೆಯುತ್ತೆ. ಬಟ್ ಕಾಲೇಜ್ ವೈಸ್ ನಡೆಯುವಂಥದ್ದು, ಕಾಲೇಜಲ್ಲಿ ಪ್ರತಿಯೊಂದು ಅವ್ರವ್ರ ಕಾಲೇಜ್ ಪ್ರಕಾರ ನಡೆಸುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಕಾಲೇಜಲ್ಲಿ ಈ ಒಂದು ಪೋರ್ಷನ್ಸ್ ಇಟ್ಟಿರಬಹುದು ಅಂತ ನಾನು ಅನ್ಕೋತೀನಿ. ಇಲ್ಲ ಒಂದು ಪ್ಲಸ್ ಅಥವಾ ಮೈನಸ್ ಆಗಿರುತ್ತೆ. ಓಕೆ, ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಲೆಕ್ಚರ್ಸ್ ಮೇಲೆ. ಸೊ ಏನೆಲ್ಲ ಪೋರ್ಷನ್ಸ್ ಇರ್ಬೋದಪ್ಪ ಅಂದರೆ, ಸೆಟ್ ಅಂದರೆ ಕಂಪಲ್ಸರಿ ಇದ್ದೇ ಇರುವಂಥದ್ದು, ರಿಲೇಷನ್ ಫಂಕ್ಷನ್ ಇದ್ದೇ ಇರುತ್ತೆ, ಟಿಗ್ನಾಮೆಟ್ರಿ 3 ಚಾಪ್ಟರ್ ಅಂತೂ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಕಾಂಪ್ಲೆಕ್ಸ್ ನಂಬರ್ ಇಡ್ಬೋದು, ಇಲ್ಲ ಇದ್ರ ಜೊತೆ ಬೇರೆ ಯಾವುದಾದ್ರು ಲೀನಿಯರ್ ಇನ್ಇಕ್ವಾಲಿಟಿ ಇಲ್ಲ ಬೇರೆ ಯಾವುದಾದ್ರೂ ಚಾಪ್ಟರ್ನ ಆ್ಯಡ್ ಮಾಡಿರಬಹುದು. ಬಟ್ ಈ 4 ಚಾಪ್ಟರ್ಸ್ ಅಂದರೂ ಇದ್ದೇ ಇರುತ್ತೆ ನಿಮ್ಮ ಫಸ್ಟ್ ಯೂನಿಟ್ ಟೆಸ್ಟಿಗೆ. ಓಕೆ, ಸೊ ಇದು ಪೋರ್ಷನ್ ಆದರೆ ಪ್ರಿಪ್ರೇಷನ್ ಯಾವ ಥರ ಮಾಡಬೇಕು ನಾನು ಇವಾಗ ಮೊದಲಿಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಚಾಪ್ಟರ್ಸ್ ಮೇಲೆ ಎಷ್ಟು ಕ್ವಶನ್ಸ್ಗೆ ಬರಬಹುದು ಎಕ್ಸಾಮಲ್ಲಿ, ಏನೆಲ್ಲ ಇಂಪಾರ್ಟೆಂಟ್ ಇದೆ ಅಂತ. ಫಸ್ಟ್ ಒಂದು ಸೆಟ್ ಚಾಪ್ಟರ್ ಈಸಿಯೆಸ್ಟ್ ಚಾಪ್ಟರ್ ಆಗಿರುತ್ತೆ. ಸೊ ಈ ಸೆಟ್ ಚಾಪ್ಟರ್ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳ್ಬೋದಪ್ಪ ಅಂದರೆ, MCQ ಕ್ವಶನ್ಸ್ನ ಕೇಳುವಂಥ ಚಾನ್ಸಸ್ ಇರುತ್ತೆ. ಒಂದಲ್ಲ 2 ಕ್ವಶನ್ಸ್ಗಳು ಬರುತ್ತೆ. ಓಕೆ, ಸೊ 2 ಕ್ವಶನ್ಸ್ನ MCQ ಅಥವಾ ಫಿಲ್ ಇನ್ ಬ್ಲ್ಯಾಂಕ್ಸಲ್ಲಿ ಕೇಳಬಹುದು. ಅದಾದಮೇಲೆ ಈ ಒಂದು ಚಾಪ್ಟರ್ ಮೇಲೆ 2 ಮಾರ್ಕ್ಸ್ ಕನ್ಫರ್ಮ್ ಬರುತ್ತೆ, 3 ಮಾರ್ಕ್ಸ್ ಕನ್ಫರ್ಮ್ ಬರುತ್ತೆ. ಓಕೆ, ಇವು ಕೂಡ ಡಬಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಸೆಟ್ ಮೇಲೆ 2 ಮಾರ್ಕ್ಸಿಂದ 2 ಕ್ವಶನು, 3 ಮಾರ್ಕ್ಸಿಂದ 2 ಕ್ವಶನು ಕೇಳುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದೊಂದು ಈಸಿ ಚಾಪ್ಟರ್, ಸ್ಕೋರಿಂಗ್ ಚಾಪ್ಟರ್ ಅಂತ ಹೇಳ್ಬೋದು. ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳು ಇರೋದಿಲ್ಲ. ಇನ್ನು ನೆಕ್ಸ್ಟ್ ಬರುವಂಥದ್ದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಸ್ಟೂಡೆಂಟ್ಸ್. ಈ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ ಅಗೇನ್ MCQ ಕ್ವಶನ್ಸ್ಗಳು 1 ಅಥವಾ 2 ಬರಬಹುದು. ಅದಾದಮೇಲೆ ಈ ಒಂದು ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ ಕ್ವಶನ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, 2 ಮಾರ್ಕ್ಸ್ ಕೇಳ್ಬೋದು, ಇಲ್ಲಾಂದರೆ 3 ಮಾರ್ಕ್ಸ್ ಬರುವಂಥ ಚಾನ್ಸಸ್ ಅಂತೂ ಜಾಸ್ತಿ ಇದೆ. ಅದು ಬಿಟ್ಟು ಇದ್ರ ಜೊತೆ 5 ಮಾರ್ಕ್ಸ್ ಕೂಡ ಬರುವಂಥ ಚಾನ್ಸಸ್ ಇದೆ. ಇದೆಲ್ಲಪ್ಪ ಅಂದರೆ ಗ್ರಾಫ್ ಇದೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಡಿಫೈನ್ ಐಡೆಂಟಿಟಿ ಫಂಕ್ಷನ್, ಮಾಡ್ಯುಲಸ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಓಕೆ, ಸಿಗ್ನಮ್ ಫಂಕ್ಷನ್, ಇವೆಲ್ಲದಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಕೇಳ್ಬಿಟ್ಟು ಏನು ಹೇಳ್ತಾರೆ, ಡ್ರಾ ದ ಗ್ರಾಫ್ ಆಫ್ ದಿಸ್ ಫಂಕ್ಷನ್ ಆ್ಯಂಡ್ ರೈಟ್ ದ ಡೊಮೇನ್ ಆ್ಯಂಡ್ ರೇಂಜ್ ಅಂತ ಹೇಳಿ ಅದ್ರದ್ದು ಡೊಮೇನು ಮತ್ತು ರೇಂಜನ್ನು ಬರೆಯೋದಾಗಿರುತ್ತೆ. ಓಕೆ, ಸೊ ಈಸಿಯೆಸ್ಟ್ ಕ್ವಶನ್ನು, ಆಮೇಲೆ ಆರಾಮಾಗಿ ನೀವು ಇದನ್ನು ಕೂಡ ಸ್ಕೋರ್ ಮಾಡ್ಬೋದಾಗಿದೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರಲ್ಲಿ. ಓಕೆ, ಯಾವುದೇ ಕಾರಣಕ್ಕೂ ಯಾವುದೇ ಚಾಪ್ಟರ್ ಬಿಟ್ಟರೆ ಈ ಚಾಪ್ಟರ್ 2 ಚಾಪ್ಟರ್ನ ಬಿಡಲಿಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ ಒಂದು ಬರುವಂಥದ್ದು ಟಿಗ್ನಾಮೆಟ್ರಿ ಫಂಕ್ಷನ್. ಇದು ಮೋಸ್ಟ್ ವೇಟೇಜ್ ಚಾಪ್ಟರ್ ಅಂತಲೇ ನಾನು ಹೇಳ್ತೀನಿ. ಭಾಳ ಸ್ಟೂಡೆಂಟ್ಸ್ ಇದನ್ನು ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ಸ್ ಮಾಡಲಿ ಬಿಡಿ. ಯಾರು ಟಿಗ್ನಾಮೆಟ್ರಿ ಫಂಕ್ಷನ್ ಬಿಡ್ತಿರಲ್ಲ ಅವರಿಗೆ ಬಹಳ ದೊಡ್ಡ ಮಾರ್ಕ್ಸು ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಯಾಕೆ ಅಂತ ನೋಡ್ತಾ ಹೋಗಿ, ಟಿಗ್ನಾಮೆಟ್ರಿ ಫಂಕ್ಷನ್ನು ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ MCQ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ, ಅಗೇನ್ 5 ಮಾರ್ಕ್ಸ್ ಬರುತ್ತೆ, ಈವನ್ 6 ಮಾರ್ಕ್ಸ್ ಕೂಡ ಬರುತ್ತೆ. ಬಟ್ ಮೇ ಬಿ 6 ಮಾರ್ಕ್ಸ್ ಅವರು 5 ಮಾರ್ಕ್ಸಲ್ಲಿ ಕನ್ವರ್ಟ್ ಮಾಡಿ ಕೂಡ ಕೇಳ್ಬೋದು. ಹೈ ವೇಟೇಜ್ ಚಾಪ್ಟರ್ ಆಗಿದೆ. ಆಮೇಲೆ ನೀವು ಅಂದ್ಕೊಂಡಾಗ ಇದು ಡಿಫಿಕಲ್ಟ್ ಚಾಪ್ಟರ್ ಇಲ್ಲ ಫ್ರೆಂಡ್ಸ್. ಕಾನ್ಸೆಪ್ಟ್ ವೈಸ್ ಓದ್ತಾ ಹೋಗಿ ಸ್ಟಡಿ ಮಾಡಿ ಪ್ರಾಕ್ಟೀಸ್ ಮಾಡಿದೆ ಆದರೆ ಡೆಫಿನೆಟಾಗಿ ಈ ಒಂದು ಚಾಪ್ಟರ್ ಮೇಲೂ ನೀವು ಚೆನ್ನಾಗಿರುವಂಥ ಸ್ಕೋರ್ನ ಮಾಡ್ಬೋದು. ಈ ಒಂದು ಚಾಪ್ಟರ್ ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದು ಕೂಡ ಆಗಿದೆ.
6 ಮಾರ್ಕ್ಸ್ ಡೆರಿವೇಷನ್ ಎಕ್ಸ್ ಪ್ಲಸ್ ವೈದು ಡೆರಿವೇಷನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಈಸಿಯೆಸ್ಟ್ ವೇ. ಇದು ಅಂತೂ ಕನ್ಫರ್ಮ್ ಆಗಿ ಕೇಳ್ತಾರೆ. ಯಾಕೆ ಅಂತಂದರೆ ಈ 6 ಮಾರ್ಕ್ಸ್ ಕ್ವಶನ್ ಎಲ್ಲಿ ಬರ್ತದೆ, ಇದು ಔಟ್ ಕ್ವಶನ್ ಇದ್ದ ಹಾಗೆ ಎಕ್ಸ್ ಪ್ಲಸ್ ವೈದು ಡೆರಿವೇಷನ್ ಜಮೆಟ್ರಿಕಲ್ ಪ್ರೂಫ್ ಅಂತ ಹೇಳಿ ಇದು ಫಿಕ್ಸ್. ಇಲ್ಲಿವರೆಗೆ ಎಷ್ಟು ಆ್ಯನ್ಯುವಲ್ ಎಕ್ಸಾಮ್ಸ್ಗಳಾಗಿದೆ ನೋಡಿ ಫಸ್ಟ್ ಇಯರ್ದು, ಎಲ್ಲ ಆ್ಯನ್ಯುವಲ್ ಎಕ್ಸಾಮಲ್ಲಿ ಇದು ಒಂದು ಕ್ವಶನ್ ಫಿಕ್ಸ್ ಅಂತಲೇ ಹೇಳ್ತಾರೆ. ಕಂಪಲ್ಸರಿ ಇದು ಬಿಟ್ಟು ಬೇರೆ ಕ್ವಶನ್ಸೇ ಬರೋದಿಲ್ಲ. ಯಾವುದೇ ಮಿಡ್ ಟರ್ಮ್ ಎಕ್ಸಾಮ್ ತೊಗೊಳ್ಳಿ ಈ ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ಅಗೇನ್ ನಿಮ್ಮ QT ಎಕ್ಸಾಮ್ UT ಎಕ್ಸಾಮ್ ಯಾವುದೇ ಇದ್ರೂ ಇದನ್ನು ಕೇಳ್ತಾರೆ. ಓಕೆ, ಇದನ್ನು ನಾನು ಒಂದು ಈಸಿಯೆಸ್ಟ್ ವೇ ಒಳಗೆ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಅದಕ್ಕೆ ಮೋರ್ ದ್ಯಾನ್ 4 lakh ವ್ಯೂಸ್ ಕೂಡ ಬಂದಿದೆ. ಅಂದರೆ ಅಷ್ಟು ಜನ ನೋಡಿದ್ದಾರೆ ಅಂದರೆ ಅವರಿಗೆ ಎಲ್ಲೋ ಅದು ಈಸಿ ಅನಿಸಿದೆ, ಅರ್ಥ ಆಗಿದೆ ಅಂತ ಅರ್ಥ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಗೇನ್ ಉಳಿದಿದ್ದು ಕೂಡ ಅಷ್ಟೊಂದು ಡಿಫಿಕಲ್ಟ್ ಏನಿಲ್ಲ. 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಕ್ವಶನ್ಸ್ ಫಾರ್ಮುಲಾ ಪ್ರೂಫ್ಸ್ನ ಕೇಳ್ಬೋದು, ಕಾಸ್ಟ್ ವೇಕ್ಸ್ ಪ್ರೂಫ್ಸ್ನ ಕೇಳ್ಬೋದು. ಓಕೆ, ಅಗೇನ್ 2 ಮಾರ್ಕ್ಸಲ್ಲೇನು ಸಿಂಪಲ್ ಕ್ವಶನ್ ರೇಡಿಯಂಟ್ ಟು ಡಿಗ್ರಿ, ಡಿಗ್ರಿ ಟು ರೇಡಿಯಂಟ್ ಕನ್ವರ್ಟ್ ಮಾಡುವಂಥದ್ದು, ಅದೇ ಒಂದು ಲಾಸ್ಟ್ ಎಕ್ಸಸೈಸ್ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ, ಅದು ಬರುವಂಥ ಚಾನ್ಸಸ್ಗಳಿರುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡುವಂಥ ಚಾಪ್ಟರ್ ಅಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಇನ್ನು ಕಾಂಪ್ಲೆಕ್ಸ್ ನಂಬರ್ ಮೇಲೆ ಬಂದರೆ ಇದರಲ್ಲಿನೂ 5 ಮಾರ್ಕ್ಸ್ ಕ್ವಶನ್ ಇರೋದಿಲ್ಲ, 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ಗಳೇ ಬರುವಂಥದ್ದಾಗಿದೆ. ಓಕೆ, ಸೊ ನಾವಿಲ್ಲಿ ಅಬ್ಸರ್ವ್ ಮಾಡೋದು ಬೈ ಚಾನ್ಸ್ ನಿಮಗೆ ಇವೇ 4 ಚಾಪ್ಟರ್ಸ್ಗಳಿದ್ದರೆ 5 ಮಾರ್ಕ್ಸ್ ಕ್ವಶನ್ಸ್ಗಳು ಕೇಳುವಂಥ ಚಾಪ್ಟರ್ಸ್ಗಳು ಯಾವುದು ಅದನ್ನು ಅಬ್ಸರ್ವ್ ಮಾಡಿ ಕೇಳಬೇಕವರು. ಟ್ರಿಗ್ನೋಮೆಟ್ರಿ ಬಿಟ್ಟರೆ ಫಂಕ್ಷನ್, ಕರೆಕ್ಟಾ? ಸೊ ಅಂದರೆ ಇಲ್ಲಿ 2 ಕ್ವಶನ್ಸ್ಗಳು ಕೇಳುವಂಥ ಚಾನ್ಸಸ್ ಇರುತ್ತೆ. ಯಾವೆರಡು? ಗ್ರಾಫ್ದು 2 ಕ್ವಶನ್ ಬರ್ಬೋದು, ಟ್ರಿಗ್ನೋಮೆಟ್ರಿದು 2 ಕ್ವಶನ್ಸ್ಗಳು ಬರ್ಬೋದು. ಓಕೆ, ಸೊ ಇದು ಈಸಿ ಟಾಸ್ಕ್ ಆಗುತ್ತೆ. ಟಾರ್ಗೆಟ್ ಮಾಡಿ ನೀವು 5 ಮಾರ್ಕ್ಸ್ನ ಕ್ರಾಸ್ ಮಾಡುವಂಥದ್ದು. ಓಕೆ, ಸೊ ಇವಾಗ ಒಂದಿಷ್ಟು ಬ್ಲೂ ಪ್ರಿಂಟ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಯಾವ ಥರ ಕ್ವಶನ್ಸ್ಗಳು ಕೇಳ್ಬೋದು, ಎಷ್ಟು ಕ್ವಶನ್ಸ್ ಕೇಳ್ಬೋದು, MCQ ಎಷ್ಟು ಬರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ. ಸೊ ಇದು ನಾನು ಪ್ಲ್ಯಾನ್ ಮಾಡಿರೋ ಪ್ರಕಾರ ಆಗ್ಬೋದು, ನಿಮ್ಮ ಟೀಚರ್ಸ್ ಬೇರೆ ಥರ ಪ್ಲ್ಯಾನ್ ಮಾಡ್ಬೋದು. ಬಟ್ ಒಂದು ಜನರಲ್ ಆಗಿ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಇವತ್ತಿನ ದಿವಸ ಸ್ಟೂಡೆಂಟ್ಸ್. MCQ ಟೋಟಲಿ ನಿಮಗಿರುವಂಥದ್ದು 40 ಮಾರ್ಕ್ಸ್, ಕರೆಕ್ಟ್ ಅಲ್ವಾ? ಓಕೆ, ಈ 40 ಮಾರ್ಕ್ಸಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ಗಳವರು 10 ಕ್ವಶನ್ಸ್ನ ಕೇಳಬೇಕು. ಅದರಲ್ಲಿ MCQ 7 ಕ್ವಶನ್ಸ್ ಪ್ಲಸ್ 3 ಈ ಥರ ಕೇಳಬಹುದು ಅಂತ ನಾನು ಅನ್ಕೊತೀನಿ. ವೇರಿಯೇಷನ್ ಆಗ್ಬೋದು, ಕೆಲವೊಬ್ರು 8+2 ಕೇಳ್ಬೋದು, ಇಲ್ಲ 5+5 ಕೇಳ್ಬೋದು. ಬಟ್ ಇದು ವೇಟೇಜ್ ಪ್ರಕಾರ ನೋಡಿದ್ರೆ ಇದು 7 ಕೇಳಬೇಕು MCQ, ಇದು 3 ಕೇಳುವಂಥದ್ದಾಗಿರುತ್ತೆ. ಇನ್ನು 2 ಮಾರ್ಕ್ಸ್ಗೆ ಬಂದರೆ ಇಲ್ಲಿ 2 ಮಾರ್ಕ್ಸ್ದು ಕ್ವಶನ್ಸ್ಗಳನ್ನ 3 ಬರೀಲಿಕ್ಕೆ ಹೇಳ್ಬೋದು ಸ್ಟೂಡೆಂಟ್ಸ್. ಅಲ್ಲಿ 3 ಅಂದರೆ 6 ಆಗುತ್ತೆ. ಇವನ್ 3 ಮಾರ್ಕ್ಸ್ದು ಕ್ವಶನ್ಸ್ಗಳನ್ನು ಕೂಡ 3 ಬರೀಲಿಕ್ಕೆ ಹೇಳ್ಬೋದು. 3 × 9 ಆಗುತ್ತೆ. ಅಗೇನ್ 5 ಮಾರ್ಕ್ಸ್ದು ಕೂಡ 3 ಬರುವಂಥ ಚಾನ್ಸಸ್ಗಳಿರುತ್ತೆ. ಅಂದರೆ ಇಲ್ಲಿ 15 ಆಗುತ್ತೆ. ಸೊ ಇಲ್ಲಿ 15, ಇಲ್ಲಿ 15, ಅಗೇನ್ ಇಲ್ಲಿ ಒಂದು 10 ಮಾರ್ಕ್ಸ್. ಅಂದರೆ ಟೋಟಲಿ 40 ಮಾರ್ಕ್ಸು ಕೇಳುವಂಥ ಚಾನ್ಸಸ್ಗಳು ಇರುವಂಥದ್ದು ನಿಮಗೆ. ಇದರಲ್ಲಿ ವೇರಿಯೇಷನ್ ಆಗ್ಬೋದು ನಂಬರ್ ಆಫ್ ಕ್ವಶನ್ಸು. ನಾನು ಅನ್ಕೋತೀನಿ ಇಲ್ಲಿ ಒಂದು 5 ಕ್ವಶನ್ಸ್ನ ಕೊಟ್ಟು ಅದರಲ್ಲಿ ಯಾವುದಾದ್ರೂ 3 ಬರೀಲಿಕ್ಕೆ ಹೇಳ್ಬೋದು. ಇಲ್ಲಿನೂ ಸೇಮ್ 5 ಕೊಟ್ಟು 3 ಬರೀಲಿಕ್ಕೆ, ಇಲ್ಲಿನೂ 5 ಕೊಟ್ಟು 3 ಬರೀಲಿಕ್ಕೆ ಹೇಳ್ಬೋದು. ಸೊ ನೀವು ಟಾರ್ಗೆಟ್ ಮಾಡಿ 5 ಮಾರ್ಕ್ಸ್ದು ಕ್ವಶನ್ಸ್ 3 ತೊಗೋಬೇಕಾದ್ರೆ ಡೆಫಿನೆಟ್ ಆಗಿ ಟ್ರಿಗ್ನೋಮೆಟ್ರಿ ಮತ್ತು ರಿಲೇಷನ್ ಫಂಕ್ಷನ್ ಮೇಲೆ ಬರುವಂಥದ್ದಾಗಿರುತ್ತೆ. ಇನ್ನು 2 ಮಾರ್ಕ್ಸ್ 3 ಮಾರ್ಕ್ಸ್ ಜಾಸ್ತಿ ಅಬ್ಸರ್ವ್ ಮಾಡಬೇಕು, ಸೆಟ್ ಮತ್ತು ರಿಲೇಷನ್ ಮತ್ತು ಕಾಂಪ್ಲೆಕ್ಸ್ ನಂಬರು. ಇನ್ನು ಉಳಿದಿರೋ ಎಲ್ಲ ಕಡೆನೂ MCQ ಬರುವಂಥದ್ದಾಗಿರುತ್ತೆ. ಅಗೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರುವಂಥ ಚಾಪ್ಟರ್ಸ್ಗಳು ಯಾವಪ್ಪ ಅಂತಂದರೆ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅಬ್ಸರ್ವ್ ಮಾಡಿ, ರಿಲೇಷನ್ ಫಂಕ್ಷನ್ ಮಾಡಿ, ಸೆಟ್ ಚಾಪ್ಟರ್. ಈ 3 ಚಾಪ್ಟರ್ ನಾನು ಆಲ್ರೆಡಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ ಕೂಡ. ಸೊ ನೀವು ಹೋಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿರುವಂಥ ಸ್ಕೋರ್ನ ಮಾಡಿ ಸ್ಟೂಡೆಂಟ್ಸ್. ಇದಲ್ಲದೆ ನಿಮಗೆ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಭಾಳ ಡಿಫಿಕಲ್ಟ್ ಇತ್ತು, 4 ಮಾರ್ಕ್ಸ್ ಕ್ವಶನ್ 5 ಮಾರ್ಕ್ಸ್ ಕ್ವಶನ್ ಏನಾದರೂ ಸಪ್ರೇಟಾಗಿ ಡಿಸ್ಕಷನ್ ಮಾಡಿದ್ರೆ ನನಗೆ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸ್ಟೂಡೆಂಟ್ಸ್, ಕೀಪ್ ಲರ್ನಿಂಗ್, ಬೈ, ಟೇಕ್ ಕೇರ್.